ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇದು ನಮ್ಮ ಚಿಕ್ಕಮ್ಮ ಊರಲ್ಲಿ ಬೀರಪ್ಪನ ಜಾತ್ರೆ ಅಂತ ಮಾಡಿದ್ದಾರೆ. ಇದು ಶನಿವಾರ ದಿವಸದ ವಿಡಿಯೋ ಆಗಿರುತ್ತೆ. ಮತ್ತು ಮುಂದೆ ಎಲ್ಲ ಚೆನ್ನಾಗಿ ಬರುತ್ತೆ ವೀಡಿಯೋಸು. ನೋಡಿ ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ಸಾಯಂಕಾಲ ಒಂದು 4:30 ಹಾಗೆ ವಿಡಿಯೋ ಮಾಡಿದ್ದೆ. ಬಿಸಿಲು ಮಾತ್ರ ಎದುರುಗಡೆನೇ ಇತ್ತು. ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಬಿಸಿಲು ಬಂತು. ಹಾಗಾಗಿ ಎಲ್ಲರೂ ಇದು ತಮಿಳ್ನಾಡು ಅಂತೀನಿ, ಸಾರಿ, ಆಂಧ್ರ ಕಡೆ ಅವ್ರ ಊರಲ್ಲಿ ಈ ಥರ ಬೀರಲಿಂಗ ದೇವರು ಜಾತ್ರೆ ಮಾಡ್ತೀವಿ ಅಂತ ನಮಗೆ. ಹಾಗೆ ಅವ್ರ ಮಗಂದು, ನಮ್ಮ ತಮ್ಮನ ಮಗದ್ದು ನಾಮಕರಣ ಇತ್ತು. 3ನೇ ದಿವ್ಸಕ್ಕೆ ಜಾತ್ರೆ ಇತ್ತು. ಹಾಗೆ ಕೇಳ್ಕೊತಾ ಇದ್ರು, ಇರು ತುಂಬ ದಿವಸದಿಂದ ಬಂದಿದ್ದೀಯಾ, ಜಾತ್ರೆ ಇರುತ್ತೆ ಇಲ್ಲಿ. ನಾನು ಅವರು ಮಗಳದ್ದು ಮದುವೆಗೂ ಹೋಗೋಕ್ಕಾಗಲಿಲ್ಲ. 2 ವರ್ಷಕ್ಕೆ ಹೋಗಿದ್ದು, ಮದುವೆ ಆಗಿ 2ನೇ ವರ್ಷಕ್ಕೆ ಮಗು ಹೆಣ್ಣು ಪಾಪು ಹುಟ್ಟಿತ್ತು ಅವರಿಗೆ. ಹಾಗೆ ಊರಲ್ಲಿ ಜಾತ್ರೆ ಇದೆ ಅಂತಂದು ಉಳಿದಿದ್ದು. ಇದು ಬೀರಲಿಂಗೇಶ್ವರದ ಜಾತ್ರೆ ನೋಡ್ರಿ. ಡೊಳ್ಳು ಕುಣಿತ ಮತ್ತು ಬೀರದೇವ್ರದ್ದು ಅವರು ಲಿಂಗ ಅಂತ ಕೆರೆ ಹತ್ರ ಹೋಗಿ ಹಿಂದಿನ ದಿನ ಹೋಗಿ ನೀರಲ್ಲೇ ಬಚ್ಚಿಕ್ಕಿ ಬರ್ತಾರೆ. ಮತ್ತು ಇವರು ಸಾಯಂಕಾಲ, ಮಾರನೇ ದಿನ ಸಾಯಂಕಾಲ ಇವರು ದೇವರು ಹುಡುಕ್ಬೇಕಲ್ಲಿ ಹೋಗಿ ಆ ಲಿಂಗವನ್ನು ಹುಡುಕಿ ತರಬೇಕು. ಮತ್ತು ಮಾರನೇ ದಿವಸ ಕೊಡ ಹೊತ್ತು ಏನಂತಾರೆ, ಕೊಡ ಹುದೇದು ಮಾಡ್ತಾರೆ ಮಾರನೇ ದಿನ. ಇದು ಕಳಸ, ಅದೇ ಲಿಂಗ ಮಾತ್ರ ಹುಡುಕಕ್ಕೆ ಮಾತ್ರ ಅಲ್ಲಿ ಹೋಗಿ ಮತ್ತು ತೆಪ್ಪೆ ಬಿಡ್ತಾರೆ, ಅಂದರೆ ನೀರಲ್ಲಿ ದೀಪ ಹಚ್ಚಿ ಬರ್ತಾರೆ. ಇದು ಊರೊಳಗೆ ಮೆರವಣಿಗೆ ತಗೊಂಡು ಕೆರೆವರೆಗೂ ತುಂಬ ದೂರ, ಒಂದು 3 ಕಿಲೋಮೀಟ್ರ್ ದೂರ ಹೋಗಬೇಕು. ಅಷ್ಟು ದೂರ, ಕೆರೆ ಅಂದರೆ ದೂರ ಅಲ್ವಾ. ಹಾಗಾಗಿ ಇಲ್ಲಿ ಸುತ್ತ ಊರೊಳಗೆ ಮೆರವಣಿಗೆ ಮಾಡ್ಕೊಂಡು ಇಲ್ಲಿ ದೇವರಿಗೆಲ್ಲ ಕೇಳ್ತಾಯಿದ್ರು ಅವರು. ಊರೊಳಗೆ ಏನರ ಸ್ವಲ್ಪ ಅದು ಇದು ಅಡ್ಡ ಬರುತ್ತಲ್ಲ, ಹಾಗಾಗಿ ಇಲ್ಲಿ ದೇವ್ರ ಹತ್ರ ಕೇಳ್ಕೊಂಡು, ಮತ್ತು ದೇವ್ರು ಬಂದಿರ್ತಾರಲ್ಲ, ಬೀರದೇವರು ಮೈ ತುಂಬಿದ್ದಾರೆ ಅವರು, ಅಂದರೆ ಮೈಯಲ್ಲಿ ದೇವ್ರು ಬಂದಿದ್ದಾರೆ. ಹಾಗೆ ಎಲ್ಲ ನಿಂಬೆಹಣ್ಣು ಕಟ್ ಮಾಡ್ಕೊಂಡು, ಮತ್ತು ಅವ್ರ ಬಾಯಲ್ಲಿ ಏನು ಬರುತ್ತೆ ಏನಿಲ್ಲ ಅಂತ ಕೇಳ್ಕೊಂಡು ನಿಂಬೆಕಾಯಿ ಕಟ್ ಮಾಡ್ತಾಯಿದ್ರು ನೋಡಿರಿ. ಈ ಥರ ಮಾರನೇ ದಿನ ಮಾಡ್ತಾರೆ. ಇವರು ಇನ್ನೊಬ್ಬರು ನದಿಯಲ್ಲಿ, ಕೆರೆಯಲ್ಲಿ ದೀಪ ಹಚ್ಚೋದು ನೋಡಿರಿ. ತಲೆ ಮೇಲೆ ಇದು ನೀರಲ್ಲಿ ಬಿಡೋದು, ಬಟ್ಟೆ ಸುತ್ತಿದಾರಲ್ಲ ಅದು ನೀರಲ್ಲಿ ಬಿಡೋದು. ಮತ್ತು ಅವರು ಇನ್ನೊಂದು ದೀಪ ಉರಿತೈತಲ್ಲ, ಅದೂ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ನಾವು ಹೋಗೋಷ್ಟರಲ್ಲಿ ಸಾಯಂಕಾಲ ಆಗಿತ್ತು, ಒಂದು 5:30 ಮೇಲೇ ಆಗಿತ್ತು ನೋಡಿರಿ. ಸೂರ್ಯ ಎಷ್ಟು ಚೆಂದ ಕಾಣ್ತಾ ಇದ್ದಾರೆ. ನಮ್ಮ ಚಿಕ್ಕಮ್ಮನ ನಾದಿನಿ ಹೋಗ್ತಾ ಇದ್ದಾರೆ ನೋಡಿರಿ. ಸೂರ್ಯ ಎಷ್ಟು ನೀರಲ್ಲಿ ಎಷ್ಟು ಚೆಂದ ಕಾಣ್ತಾ ಇದ್ದಾರೆ ನೋಡಿರಿ. ಇವಾಗ ಎಲ್ಲರೂ ಊರ ಜನ ಎಲ್ಲ ಹೋಗಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಸ್ವಲ್ಪ ಪೂಜೆ ಅದನ್ನು ಮಾಡ್ಕೊಂಡು, ಮತ್ತು ಅಲ್ಲಿ ಅಕ್ಕಿ ಹಸಿಟ್ಟಲ್ಲಿ ಮತ್ತು ಅರಿಶಿನ ಕುಂಕುಮದ್ರಲ್ಲಿ ಅದು ಮಂಟಪ ಏನೋ ಬರೀತಾರೆ ಕಂಬಳಿದಲ್ಲಿ. ಅದು ಬರೆದ್ಬಿಟ್ಟು ಮತ್ತು ಪೂಜೆ ಮಾಡ್ತಾರೆ. ಪೂಜೆ ಮಾಡಿಬಿಟ್ಟು ಮತ್ತು ಅದು ಹಿಂದಿನ ದಿನ ನೈಟು ಬಚ್ಚಿಕ್ಕಿರ್ತಾರಲ್ಲ ಲಿಂಗ, ಅದು ಹುಡುಕಬೇಕು. ಮತ್ತು ಹುಡುಕೋಕ್ಕೂ ಮತ್ತು ದೇವರ ಮೈಯಲ್ಲಿ ಬೀರಲಿಂಗ ದೇವರು ಬರ್ತಾರೆ ಅಂತ ಅವರು ಡೊಳ್ಳು ಕುಣಿತದ್ರಲ್ಲಿ
ಸ್ವಲ್ಪ ಮೈ ದೇವರು ಬಂದಿರ್ತಾರಲ್ಲ ಅಷ್ಟರಲ್ಲಿ ನೋಡ್ರಿ ಎಲ್ಲ ಜನ ನಿಂತ್ಕೊಂಡು ನೋಡತ್ತರ. ಮತ್ತು ನೀರಲ್ಲಿ ನದಿಲಿ ನೀರು ನನ್ನ ಮಗಳು ವೀಡಿಯೋ ಮಾಡಿದ್ದಿದ್ದು, ಅವಳೇ ಫುಲ್ ವೀಡಿಯೋ ಮಾಡಿದ್ದು. ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ನನ್ನ ಮಗಳಿಗೆ. ಹಾಗೆ ಇಲ್ಲಿ ನೋಡ್ರಿ ನಾನು ನಮ್ಮ ಮಗಳು ಮತ್ತು ಊರವರೆಲ್ಲ ಕೂತ್ಕೊಂಡು ನೋಡ್ರಿ ಇಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಹೋದ್ಮೇಲೆ ಎಲ್ಲ ಇದೆ ನೋಡ್ರಿ ಕಂಬಳಿ ಅಂತ. ನಮ್ಮ ಕುರುಬೂರು ಜನದಲ್ಲಿ ಇದು ಮನೆಗೆ ಎಲ್ಲ ಇರಬೇಕು ಕಂಬಳಿ. ಕುರುಬೂರು ಮನೆಯಲ್ಲಿ ಕಂಬಳಿ ಇದ್ದಷ್ಟೇ ಚಂದ, ಮಹಾಲಕ್ಷ್ಮಿ ಇದ್ದಂಗೆ ಇರುತ್ತೆ ಕಂಬಳಿ ಇದ್ದರೆ. ಮತ್ತು ಇವರೇ ನೋಡ್ರಿ ಬೀರಲಿಂಗ ದೇವರು ಅಂತ ನೋಡ್ರಿ, ಎಲ್ಲ ಬರೆಯೋಕ್ಕೆ ಕಂಬಳಿ ಮೇಲೆ ಬರೆಯೋಕ್ಕೆ ಎಲ್ಲ ತೆಗ್ದು ರೆಡಿ ಮಾಡ್ಕೋತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಇಲ್ಲಿ ಆಂಧ್ರ ಕಡೆ ತುಂಬಾ ದೇವ್ರದ್ದು ತುಂಬಾ ಇದು ಕೊಡ್ತಾರೆ, ಪವರ್ಫುಲ್ಲು ದೇವರು ಬೀರಲಿಂಗ ದೇವರು ಅಂತ. ಹಾಗಾಗಿ ಎಲ್ಲರೂ ಶಾಸ್ತ್ರ ಪ್ರಕಾರನೇ ರೆಡಿ ಮಾಡ್ಕೋತಾ ಇದ್ದರು. ಏನಪ್ಪ ಅಂತಂದರೆ 3 ವರ್ಷಕ್ಕೊಮ್ಮೆ ಈ ಜಾತ್ರೆ ಮಾಡ್ತಾರೆ ಅವರು. ಕಂಪಲ್ಸರಿ ಆಂಧ್ರ ಕಡೆ ಇದು ಬೀರಲಿಂಗ ದೇವರು ಮಾಡೇ ಮಾಡ್ತಾರೆ. ನಮ್ಮ ಕರ್ನಾಟಕ ಸೈಡು ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು ಬೀರಲಿಂಗ ದೇವರು ಜಾತ್ರೆ. ಕೆಲವರು ದೀಪಾವಳಿ ಹಬ್ಬದ್ರಲ್ಲಿ ತುಂಬ ಆಚರಿಸ್ತಾರೆ ಬೀರಲಿಂಗ ದೇವರು. ಹಾಗೆ ನೋಡ್ರಿ ಇಲ್ಲಿ ಮಂಟಪ ಬರಿತಾ ಇದ್ದಾರೆ, ಎಷ್ಟು ಚೆಂದ ಬರಿತಾ ಇದ್ದಾರೆ ನೋಡ್ರಿ ಕಂಬಳಿ ಮೇಲೆ. ಅದೆಲ್ಲ ಬರ್ತಾದಮೇಲೆ ಅದಕ್ಕೇನೋ ದೇವ್ರದ್ದು ಮಂಟಪ ಎಲ್ಲ ಬರೆದು ತೆಲಂಗಾಣ ಬೇರೆ ಆಂಧ್ರ ಬೇರೆ. ಹಾಗೆ ಎಲ್ಲ ಫಾಸ್ಟಾಗಿ ತುಂಬ ಲೆಂತಿಯಾಗಿರುತ್ತೆ ಅಂತ ಸ್ವಲ್ಪ ವೀಡಿಯೋ ಓಡಿಸ್ತಾ ಇದ್ದೀನಿ. ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ನೀರಲ್ಲಿ ಲಿಂಗ ಹುಡುಕೋದು ತುಂಬಾ ಆಳ, ಅದರಲ್ಲೇನೋ ಮುಚ್ಚಿರ್ತಾರೆ ಮತ್ತು ಅವ್ರಿಗೆ ಗೊತ್ತಿಲ್ಲದಂಗೆ ಬಚ್ಚಿಕ್ಬೇಕಲ್ಲ. ಹಾಗಾಗಿ ಅವ್ರು ಹುಡುಕ್ತಾ ಇದ್ದಾರೆ. ಒಂದು 10-15 ನಿಮಿಷದಲ್ಲಿ ಹುಡುಕ್ತಾಯಿದ್ರು. 7 ಜನಗೆ ಅಂದರೆ ಬೀರಲಿಂಗ ದೇವರು ಯಾರ್ಯಾರು ಇರ್ತಾರೋ ಅವರೆಲ್ಲ ಹೋಗಿರ್ತಾರೆ ಹುಡುಕೋಕ್ಕೆ. ಅಂದರೆ ಕತ್ತಲೆ ಆಗ್ತಾಯಿತ್ತು, ಹಾಗಾಗಿ 7 ಜನ ಹೋಗಿ ಹುಡ್ಕೊಂಡು ಬಂದರು. ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲ ಕಡೆಯದು ನೆಂಟರು ಬಂದಿದ್ದರು, ಎಲ್ಲವ್ರ ಮನೆಯಲ್ಲಿ ಎಲ್ಲ ತುಂಬಿ ನೋಡ್ರಿ ತೆಪ್ಪೆ ಬಿಡ್ತಾಯಿದ್ದಾರೆ ನೋಡ್ರಿ. ಈ ಥರ ನಮ್ಮ ಕಡೆ ಶ್ರಾವಣ ತಿಂಗಳಲ್ಲಿ ಬಿಡ್ತಾರೆ, ಶರಣ ಸೋಮವಾರಲ್ಲಿ ಬಿಡ್ತಾರೆ ನೋಡ್ರಿ. ಮತ್ತು ಸಣ್ಣ ಮಡಿಕೆ ಇರುತ್ತಲ್ಲ, ಆ ಮಡಿಕೆಗೆ ಕುರಿ ನೂಲು ಬರುತ್ತಲ್ಲ, ಆ ಕುರಿ ನೂಲಲ್ಲಿ ಮಡಿಕೆ ಇಕ್ಕಿರ್ತಾರೆ. ಅದ್ರ ಸುತ್ಕೊಂಡು ಬರಬೇಕು ನೋಡ್ರಿ. ಇಲ್ಲಿ ಸುತ್ತು ಕೆರೆ ಐತೆ, ಕೆರೆ ಮುಂದೆ ಎಲ್ಲರೂ ಕಾಣುತ್ತೆ ಅಂತ ಸ್ವಲ್ಪ ದೂರ ಕೂತ್ಕೊಂಡಿರ್ತಾರೆ. ನೀರಲ್ಲಿ ಹೋದಾಗೆ ಮೇಲೆ ಇದ್ದರೆ ಕಾಣುತ್ತೆ ಅಂತ ಸ್ವಲ್ಪ ಮೇಲೆ ಕೂತಿದ್ರು. ಸ್ವಲ್ಪ ಜನ ಅಲ್ಲೇ ಕೂತ್ಕೊಂಡು ನೋಡ್ತಾಯಿದ್ರು ಏನೇನು ಮಾಡ್ತಾರೆ ಅಂತ. ಹಾಗಾಗಿ ಕೂತಿದ್ರು. ಮತ್ತು ಇವಾಗ ನೀರೊಳಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದಾರೆ. ಇವರಿಬ್ಬರೇ ಹೋಗ್ತಾರೆ ನೋಡ್ರಿ. ಅದು ಇವಾಗ ಅವ್ರ ಮೈಯಲ್ಲಿ ದೇವ್ರು ಬಂದಿರ್ತಾರೆ. ಇವಾಗ ಅವರು ಡೊಳ್ಳು ಕುಣಿತದ್ರಲ್ಲಿ ಸವಾರಿಯಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ಫುಲ್ಲು ದೇವರು ಬಂದಿರ್ತಾರೆ ಮೈಯಲ್ಲಿ. ಇವರಿಬ್ಬರು ಹೋಗಿರ್ತಾರೆ. ಮತ್ತು ಆಮೇಲೆ ಹೋಗೋರು ಹೆಲ್ಪ್ ಆಗಲಿ ಅಂತ ಹುಡುಕೋಕ್ಕೆ ಅಂತ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸಾಯಂಕಾಲ ಆಗ್ತಾ ಬಂದಾಗೆ ಜರ ಕಷ್ಟ ಆಗುತ್ತಲ್ಲ, ಹಾಗಾಗಿ ಮೊದಲು ಇವರು ಹೋಗಿ ಹುಡುಕಿರ್ತಾರೆ.
ಮತ್ತು ಇನ್ನೊಂದಿಬ್ಬರು ಹೋಗಿರ್ತಾರೆ ನೋಡಿ, ಹೋಗ್ತಾ ಇದ್ದಾರೆ ನೋಡಿ ಇವಾಗ. ಡೊಳ್ಳು ಜೋರಾಗಿ ಡೊಳ್ಳು ಇದರಲ್ಲಿ ಸವಾರಿಯಲ್ಲಿ ಹೋಗ್ತಾರೆ ನೋಡ್ರಿ. ಒಡ್ರೆ ಒಳಗಡೆ ಓಡ್ತಾ ಇದ್ದಾರೆ ನೀರಲ್ಲಿ ಈಜಾಡಿಕೊಂಡು. ಮತ್ತು ಅವ್ರ ಕೈಗೆ ಯಾರ ಕೈಗೆ ಸಿಕ್ಕಿರ್ತಾರೋ ಅವರಿಗೆ ಕೊಟ್ಬಿಟ್ಟು ಲಾಸ್ಟಲ್ಲಿ ಮತ್ತು ಒಂದು ಚಿಕ್ಕ ಮರಿ ಬರುತ್ತೆ, ಆಡುಮರಿ. ಲಿಂಗ ಸಿಕ್ಕಾದ್ಮೇಲೆ ಒಂದು ಕುರಿಮರಿ ನೋಡ್ರಿ. ಆ ತೆಪ್ಪೆ ಎಷ್ಟು ನೀಟಾಗಿ ದೀಪ ನಿಧಾನಕ್ಕಾಗಿ ಉರ್ಕೊಂಡು ಅವ್ರ ಕಡೆನೇ ಹೋಗ್ತಾ ಇದೆ ನೋಡಿ. ಮತ್ತು ಇಷ್ಟು ಜನ ಆಗಿ ಹುಡುಕ್ತಾ ಇದ್ದಾರೆ. ಮತ್ತು ಹುಡುಕಾದ್ಮೇಲೆ ಮರಿ ಸಿಕ್ಕಿರುತ್ತೆ, ಮರಿನೂ ಅಲ್ಲೇ ಇರುತ್ತಲ್ಲ. ಮರಿ ಅವರು ಕೊಟ್ಟಿರ್ತಾರೆ ಒಬ್ಬರು, ಅದ್ರ ಜೊತೆ ತೊಗೊಂಡು ಬಂದು ಮತ್ತು ಆ ಮರಿಗೆ ಸ್ವಲ್ಪ ಏನೋ ದೇವ್ರದ್ದು ಬಿರ್ಲಿಂಗದೇಶ ದೇವ್ರದ್ದು ಬಳಿ ಬಂದು ಮತ್ತು ಜೋಸ್ನಿಂದ ಲಿಂಗ ಸಿಕ್ತು ಅಂತ ನಮಗೆ ಅಂತ ಅದು ಮರಿಗೆ ಗಾವು ಹರಿತಾರಂತ ಏನೋ ಹೇಳ್ತಾರೆ. ಅದು ಆ ಮರಿ ಬಾಯಿನಿಂದ ಕಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ.